ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಭಾನುವಾರ ಸೂರ್ಯ ಮಂತ್ರಗಳನ್ನು ಪಠಿಸಿದರೆ ನಮಗೆ ಏನು ಲಾಭ ಆಗುತ್ತೆ, ಹಾಗೆ ಸೂರ್ಯ ಮಂತ್ರಗಳು ಯಾವ್ಯಾವು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನೀವು ಶೇರ್ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ನಾನು ನನಗೆ ತಿಳಿದ ಮಟ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಮಾಹಿತಿ ಕೊಡ್ತಾ ಇದ್ದೀನಿ. ಎಲ್ಲಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಭಾನುವಾರದ ದಿನದಂದು ಸೂರ್ಯದೇವನ ಮಂತ್ರಗಳನ್ನು ನಾವು ಪಠಿಸುವುದರಿಂದ ಹೆಚ್ಚು ಲಾಭವನ್ನು ತಂದುಕೊಡುತ್ತದೆ. ಭಾನುವಾರದ ದಿನದಂದು ನಾವು ಸೂರ್ಯ ಮಂತ್ರಗಳನ್ನು ಪಠಿಸಿದರೆ ರಕ್ಷಣೆ ಸಿಗುತ್ತದೆ, ಆರೋಗ್ಯ ಒಳ್ಳೆಯದಾಗುತ್ತದೆ, ಸಂತೋಷ ಮತ್ತು ಸಂಪತ್ತು ದೊರೆಯುತ್ತದೆ. ಭಾನುವಾರದ ದಿನದಂದು ನಾವು ಪಠಿಸಬೇಕಾದಂಥ ಸೂರ್ಯ ಮಂತ್ರಗಳಾವು, ಸೂರ್ಯ ಮಂತ್ರಗಳ ಪ್ರಯೋಜನಗಳೇನು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ 5 ಸೂರ್ಯ ಮಂತ್ರಗಳನ್ನು ಹೇಳ್ತಾ ಇದ್ದೀನಿ. ಒಂದು ಆದಿತ್ಯ ಹೃದಯ ಸ್ತೋತ್ರ, ಎರಡನೇದ್ದು ಆರೋಗ್ಯ ಸಮೃದ್ಧಿಗಾಗಿ ಸೂರ್ಯ ಮಂತ್ರ, ಮೂರನೇದ್ದು ಸೂರ್ಯ ಗಾಯತ್ರಿ ಮಂತ್ರ, ನಾಲ್ಕನೇದ್ದು ಆರೋಗ್ಯ ಶಕ್ತಿಗಾಗಿ ಸೂರ್ಯ ಮಂತ್ರ, ಐದನೇದ್ದು ರಕ್ಷಣೆಗಾಗಿ ಸೂರ್ಯ ಮಂತ್ರ. ಅವನ್ನ ಪ್ರತಿಯೊಂದನ್ನ ಎಕ್ಸ್ಪ್ಲೇನ್ ಮಾಡ್ಕೋತಾ ಹೋಗ್ತೀನಿ. ಸೂರ್ಯದೇವನನ್ನು ನಾವು ಪೂಜಿಸುವುದರಿಂದ, ಸೂರ್ಯ ಮಂತ್ರಗಳನ್ನು ಪಠಿಸುವುದರಿಂದ ಯಶಸ್ಸು ಆತನ ಜೀವನದುದ್ದಕ್ಕೂ ಇರುತ್ತದೆ. ಭಾನುವಾರದ ದಿನದಂದು ನಾವು ಈ ಸೂರ್ಯ ಮಂತ್ರಗಳನ್ನು ಪಠಿಸುವುದರಿಂದ ಸೂರ್ಯದೇವನು ನಿಮ್ಮ ಜೀವನವನ್ನು ಯಶಸ್ಸು, ಶಕ್ತಿ ಮತ್ತು ಸಮೃದ್ಧಿಯಿಂದ ತುಂಬುತ್ತಾನೆ. ನಾವು ಸೂರ್ಯನನ್ನು ಒಂದು ಗ್ರಹವೆಂದು ಪರಿಗಣಿಸದೆ ಆತನನ್ನು ದೇವರೆಂದು ಆರಾಧಿಸಲಾಗುತ್ತದೆ. ಭಕ್ತರಿಗೆ ಜ್ಞಾನ, ಶಕ್ತಿ, ಆರೋಗ್ಯ ಮತ್ತು ಯಶಸ್ಸನ್ನು ನೀಡಲು ನಾವು ಸೂರ್ಯದೇವನನ್ನು ಪೂಜಿಸಬೇಕು. ಸೂರ್ಯನಿಲ್ಲದೆ ಜೀವನವನ್ನು ನಡೆಸಲು ಸಾಧ್ಯವಿಲ್ಲ. ಆತನ ಕಿರಣಗಳಿಗೆ ಬ್ರಹ್ಮಾಂಡವನ್ನು ಬೆಳಗಿಸುವ ಶಕ್ತಿ ಮಾತ್ರವಲ್ಲ, ನಮ್ಮ ಬಾಳನ್ನು ಬೆಳಗಿಸುವ ಶಕ್ತಿಯೂ ಇದೆ. ಭಾನುವಾರದ ದಿನದಂದು ನಾವು ಈ ಸೂರ್ಯ ಮಂತ್ರಗಳನ್ನು ಪಠಿಸಬೇಕು. ಯಾವ್ಯಾವಂತ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲೇದ್ದು ಆದಿತ್ಯ ಹೃದಯ ಸ್ತೋತ್ರ. ತಥೋ ಯುದ್ಧೆ ಸಮುಪಾಶ್ರುತ್ಯ ರಚ್ಮೆತ್ತೆ ಹರಯ ತವ ಅಭಿವಾದ್ಯ ಚ ಬಹುನ್ ವದಂತ್ಯ ಹಮಿತಮುತ್ತಮಂ. ಶ್ರೀರಾಮ ಚರಿತಮಾನಸದಿಂದ ಆದಿತ್ಯ ಹೃದಯ ಸ್ತೋತ್ರದಿಂದ ಆಯ್ದುಕೊಂಡಂತಹ ಮಂತ್ರವಾಗಿದೆ. ಈ ಸ್ತೋತ್ರವನ್ನು ಸಾಕ್ಷಾತ್ ಶ್ರೀರಾಮಚಂದ್ರನೇ ಪಠಿಸುತ್ತಿದ್ದನು ಅಂತ ಹೇಳಲಾಗುತ್ತಿದೆ. ಈ ಸ್ತೋತ್ರವು ಸೂರ್ಯದೇವನ ಮಹತ್ವವನ್ನು ವಿವರಿಸುತ್ತದೆ. ಎರಡನೇದಾಗಿ ಆರೋಗ್ಯ ಸಮೃದ್ಧಿಗಾಗಿ ನಾವು ಸೂರ್ಯ ಮಂತ್ರವನ್ನು ಪಠಿಸಬೇಕು. ಓಂ ಭ್ರಾಂ ಹ್ರೀಂ ಭ್ರಂ ಸ ಸೂರ್ಯಾಯ ನಮಃ. ಈ ಮಂತ್ರದ ಅರ್ಥ ಓಂ ಎಂಬುದು ಜೀವ ನೀಡುವ ಬ್ರಹ್ಮಾಸ್ತ್ರವಾಗಿದ್ದು ಅದು ಬ್ರಹ್ಮಾಂಡದ ಮೂಲವನ್ನು ಪ್ರತಿನಿಧಿಸುತ್ತದೆ ಮತ್ತು ಅನಂತತೆಯನ್ನು ಸಂಕೇತಿಸುತ್ತದೆ. ರಾಮ್ ಎಂಬುದು ಬ್ರಹ್ಮಾಂಡದ ಸೃಷ್ಟಿ ಮತ್ತು ರಕ್ಷಣೆಗಾಗಿ ಬಳಸಲಾಗುವ ಸೂರ್ಯದೇವರ ಬೀಜ ಮಂತ್ರವಾಗಿದೆ. ಹ್ರೀಂ ಎಂಬುದು ಅದೃಷ್ಟ ಸಮೃದ್ಧಿಯ ದೇವತೆಯಾದ ಲಕ್ಷ್ಮೀ ದೇವಿಯ ಮಂತ್ರವಾಗಿದೆ. ರೌಂ ಅನ್ನೋದು ಸೂರ್ಯದೇವರ ಶಕ್ತಿ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಎಲ್ಲ ದುಷ್ಟಶಕ್ತಿಗಳ ನಾಶಕ್ಕಾಗಿ ಬಳಸಲಾಗುತ್ತದೆ. ಸಹ ಅನ್ನೋ ಸೂರ್ಯದೇವರನ್ನು ಸೂಚಿಸಲು ಬಳಸಲಾಗುತ್ತದೆ. ಸೂರ್ಯಾಯ ನಮಃ ಎಂಬುದು ಸೂರ್ಯದೇವನ ಹೆಸರಾಗಿದೆ. ಈ ಮಂತ್ರವನ್ನು ಪಠಿಸುವುದರಿಂದ ಸೂರ್ಯದೇವರ ಅನುಗ್ರಹ ಶಕ್ತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಮತ್ತು ಧನಾತ್ಮಕ ಶಕ್ತಿ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಇವಾಗ ಮೂರನೇದ್ದು ಸೂರ್ಯ ಗಾಯತ್ರಿ ಮಂತ್ರ. ಓಂ ಆದಿತ್ಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಈ ಮಂತ್ರವು ಸೂರ್ಯದೇವನಿಗೆ ಮತ್ತು ಹನುಮಂತನಿಗೆ ಶರಣಾಗುವ ಭಾವನೆಯನ್ನು ಸೂಚಿಸುತ್ತದೆ. ಸೂರ್ಯದೇವನ ಮತ್ತು ಹನುಮಂತನ ಆಶೀರ್ವಾದಕ್ಕಾಗಿ ನಾವು ಈ ಮಂತ್ರವನ್ನು ಪಠಿಸಬಹುದು. ಸೂರ್ಯ ಗಾಯತ್ರಿ ಮಂತ್ರದ ಪಠಣವು ವ್ಯಕ್ತಿಗೆ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕವನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಆರೋಗ್ಯ ಶಕ್ತಿಗಾಗಿ ಸೂರ್ಯ ಮಂತ್ರ. ಇವಾಗ ನಾನು 4ನೇ ಮಂತ್ರವನ್ನ ಹೇಳ್ತಾ ಇದ್ದೀನಿ. ಓಂ ಗೃಣಿ ಸೂರ್ಯಾಯ ನಮಃ. ಈ ಸೂರ್ಯ ಮಂತ್ರವು ಓ ಸೂರ್ಯದೇವನೇ, ನಿನ್ನ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ಮೂಲಕ ಪ್ರಾರ್ಥಿಸುತ್ತಿದ್ದೇನೆ ನಾನು ಎಂಬುದಾಗಿದೆ. ಸೂರ್ಯದೇವನ ಪೂಜೆಯಲ್ಲಿ ನಾವು ಈ ಮಂತ್ರವನ್ನು ಪಠಿಸಬಹುದಾಗಿದ್ದು, ಈ ಮಂತ್ರದಲ್ಲಿ ಓಂ ಸೃಷ್ಟಿಯ ಆರಂಭವನ್ನು ಸ್ಥಾಪಿಸಲು ಸಹಾಯ ಮಾಡಿದ ಬ್ರಹ್ಮಾಸ್ತ್ರವಾಗಿದೆ.
ಗೃಣಿ ಪದದ ಅರ್ಥ ಕೃಪೆ ಅಥವಾ ಅನುಗ್ರಹ ಮತ್ತು ಸೂರ್ಯಾಯ ನಮ ಎಂದರೆ ನಾನು ಸೂರ್ಯನಿಗೆ ನಮಸ್ಕರಿಸುತ್ತೇನೆ ಎಂಬುದಾಗಿದೆ. ಈ ಮಂತ್ರವನ್ನು ಪಠಿಸುವುದರಿಂದ ಒಬ್ಬ ವ್ಯಕ್ತಿಯು ಸೂರ್ಯದೇವರ ಅನುಗ್ರಹ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾನೆ. ಅದು ಅವನಿಗೆ ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗಲು ಸಹಾಯ ಮಾಡುತ್ತದೆ. ಇವಾಗ 5ನೇದು ರಕ್ಷಣೆಗಾಗಿ ಸೂರ್ಯ ಮಂತ್ರ. ಆದಿತ್ಯಾಯ ನಮಸ್ತುಭ್ಯಂ ಪ್ರಸೀದ ಮಾಂ ಸೂರ್ಯ ಭಗವಾನ್, ಛಾಯಾಯ ಮಾಂ ಪಾಹಿ ಮಾಂ ರೋಗಾನ್ ಗ್ರಾಮಾನ್ ಸರ್ವಾನ್ ಪಾಲಯ. ಈ ಮಂತ್ರವು ಸೂರ್ಯದೇವರ ಕೃಪೆ, ರಕ್ಷಣೆ ಮತ್ತು ಆರೋಗ್ಯವನ್ನು ಕರುಣಿಸುವಂತಹ ಮಂತ್ರವಾಗಿದೆ. ಈ ಮಂತ್ರವನ್ನು ಪಠಿಸುವುದರ ಮೂಲಕ ಒಬ್ಬ ವ್ಯಕ್ತಿಯು ಸೂರ್ಯದೇವನಿಂದ ಆರೋಗ್ಯವನ್ನು, ರಕ್ಷಣೆಯನ್ನು ಮತ್ತು ಸುರಕ್ಷತೆಯ ವರವನ್ನು ಪಡೆದುಕೊಳ್ಳುತ್ತಾರೆ. ಈ ಮಂತ್ರಗಳ ನಿಯಮಿತ ಪಠಣವು ಒಬ್ಬರಿಗೆ ಸೂರ್ಯನ ಆಶೀರ್ವಾದವನ್ನು ತರುತ್ತದೆ ಮತ್ತು ಯಶಸ್ಸು, ಆರೋಗ್ಯ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಂತ ಹೇಳಲಾಗುತ್ತದೆ. ನೋಡಿದ್ರಲ್ಲ, ನಾನಿವತ್ತು ಸೂರ್ಯ ಮಂತ್ರವನ್ನು ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಸಂಪೂರ್ಣವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರುವ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.